ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಹೀರೋ ಸ್ಪೆಂಡರ್ ಬೈಕ್ ನ ಎಲೆಕ್ಟ್ರಿಕಲ್ ವರ್ಷನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ರೇಂಜ್ ಎಷ್ಟು, ಮೈಲೇಜ್, ಬ್ಯಾಟರಿ ಕೆಪಾಸಿಟಿ ಎಷ್ಟು, ಮೋಟರ್ ಎಷ್ಟು, ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ಹೀರೋ ಅವರು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ ನಾವು ಸ್ಪೆಂಡರ್ ಬೈಕ್ ಎಲೆಕ್ಟ್ರಿಕಲ್ ವರ್ಷನ್ ಲಾಂಚ್ ಮಾಡ್ತಾ ಇದೀವಿ ಅಂತ. ಹೀರೋ ಅವರು ಎಲ್ಲರಿಗೂ ಗೊತ್ತಿರೋಂಗೆ ವಿದಾ ಅನ್ನೋ ಒಂದು ಸಬ್ ಬ್ರಾಂಚ್ ನ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಅಂತಾನೆ ತಗೊಂಡಿದ್ದಾರೆ. ಆದ್ರೂ ಕೂಡ ಕೆಲವು ಲೀಗ್ಗಳ ಪ್ರಕಾರ ಹೀರೋ ಸ್ಪೆಂಡರ್ ಎಲೆಕ್ಟ್ರಿಕಲ್ ವರ್ಷನ್ ಬರೋದು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಏನೇನೆಲ್ಲ ಆಫರ್ ಮಾಡ್ತಿದ್ದಾರೆ, ಯಾವಾಗ ಬರುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಹೀರೋ ಅವರು ಎಲೆಕ್ಟ್ರಿಕಲ್ ಬೈಕಿಗಳಿಗೆ ಅಂತಾನೆ ಒಂದು ಸಬ್ ಬ್ರಾಂಚ್ ನ ಸ್ಟಾರ್ಟ್ ಮಾಡಿದೆ. ಆ ಸಬ್ ಬ್ರಾಂಚ್ ಯಾವ್ದಪ್ಪ ಅಂದ್ರೆ ವಿದಾ. ಈಗ ಆಲ್ರೆಡಿ ಅದರಲ್ಲಿ 2-3 ಸ್ಕೂಟರ್ ಕೂಡ ಬಿಟ್ಟಿದೆ. ಹಾಗೆ ಅದರ ಫ್ಯೂಚರ್ ವೆಹಿಕಲ್ಗಳನ್ನು ಕೂಡ ನಾನು ಹೇಳಿದ್ದೀನಿ, ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅವು ಯಾವ್ಯಾವು ಅಂತ. ಅವು ಕೂಡ ನೋಡ್ಕೋಬಹುದು ನೀವು. ಅದಾದ್ಮೇಲೆ ಈಗ ನಾವು ಸೀದಾ ಸ್ಪೆಂಡರ್ಗೆ ಬರೋಣ. ಸ್ಪೆಂಡರ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಹೀರೋ ಅವರೇ ಅಂದ್ರೆ ಅವರ ಅಫಿಷಿಯಲ್ ಲೀಕ್ಗಳಿಂದ, ಅಂದ್ರೆ ಅವರಾಗ ಅನೌನ್ಸ್ ಮಾಡಿಲ್ಲ, ಅವರ ಲೀಕ್ಗಳಿಂದ ಗೊತ್ತಾಗಿರೋ ಮಾಹಿತಿ ಏನಪ್ಪಾ ಅಂದ್ರೆ ಹೌದು, ಹೀರೋ ಸ್ಪೆಂಡರ್ ಅವರು ಎಲೆಕ್ಟ್ರಿಕಲ್ ವರ್ಷನ್ ಅಲ್ಲಿ ಆ ಗಾಡಿನ ಬಿಡ್ತಿದ್ದಾರೆ. ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ AEDA ಅಂತ ಆ ಪ್ರಾಜೆಕ್ಟ್ ಅಲ್ಲಿ ಹೀರೋ ಸ್ಪೆಂಡರ್ ನ ತಯಾರು ಮಾಡ್ತಿದ್ದಾರೆ. 2 ವರ್ಷಗಳಿಂದ ರಿಸರ್ಚ್ ಏನೋ ಮಾಡಿದ್ದಾರೆ ಅಂತೆ. ಈ ಗಾಡಿ ಯಾವಾಗ ಲಾಂಚ್ ಆಗುತ್ತೆ, ಏನಿಲ್ಲ ಇದ್ರ ಕತೆ ಕ್ಲೀನ್ ಆಗಿ ತಿಳ್ಕೊಳ್ಳೋಣ. ರೇಂಜ್ ಎಷ್ಟಪ್ಪ ಕೊಡುತ್ತೆ ಅಂದ್ರೆ ಲೀಗ್ಗಳ ಪ್ರಕಾರ 200ರಿಂದ 250 ಕಿಲೋಮೀಟರ್ ರೇಂಜ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಆಪ್ಷನ್ ಕೊಡ್ತಾರೆ. ಹಾಗೆ ಅದರಲ್ಲಿ ನೀವು ನೋಡ್ತಿದ್ರಲ್ಲ, ಬ್ರೇಕ್ ಹೊಡೆದಿದ ತಕ್ಷಣ ಚಾರ್ಜ್ ಆಗುವಂತ ಸೌಲಭ್ಯಗಳು. ಇವು ದೊಡ್ಡ ಜಾಸ್ತಿ ದುಡ್ಡಿನ ಕಾರ್ಗಳಲ್ಲಿ ಮಾತ್ರ ಇದೆ ಈ ಫ್ಯೂಚರ್. ಆ ಫ್ಯೂಚರ್ ಕೂಡ ಇದ್ರಲ್ಲಿ ಹಾಕ್ತಿದ್ದಾರೆ. ಹಾಗೆ ಕೆಲವು ತುಂಬಾ ಯೂಸ್ಫುಲ್ ಫ್ಯೂಚರ್ಗಳ ಜೊತೆಗೆ ತುಂಬಾ ಕಡಿಮೆ ರೇಟಿಗೆ ಆ ಗಾಡಿನ ತರೋ ಸಾಧ್ಯತೆ ಇದೆ. ಅದರ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 3ರಿಂದ 4 ಗಂಟೆ ಅಂತ ಹೇಳ್ತಿದ್ದಾರೆ. ಒಟ್ಟಲ್ಲಿ ಇವು ಹೇಳ್ದು ಯಾವುದು ಅಫಿಷಿಯಲ್ ಅಲ್ಲ, ಬಟ್ ಅಫಿಷಿಯಲ್ ಲೀಕ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಇಷ್ಟೇ ಕೊಡ್ಬೋದು ಅಂತ. ಹಾಗೆ ಈ ಗಾಡಿ ರೇಟ್ ಎಷ್ಟಪ್ಪ ಇಡ್ಬೋದು ಅಂದ್ರೆ 1 ಲಕ್ಷದ ಒಳಗಡೆನೆ ಇಡ್ಬೋದು ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಒಟ್ಟಿನಲ್ಲಿ ಗಾಡಿ ಯಾವಾಗ ಲಾಂಚ್ ಆಗುತ್ತೆ, ಲಾಂಚ್ ಆದಾಗ ಏನೆಲ್ಲ ಕತೆ ಅಂತ. ಹೀರೋ ಸ್ಪೆಂಡರ್ ಎಲೆಕ್ಟ್ರಿಕಲ್ ವರ್ಷನ್ ಅಂತಾನೆ ಗಾಡಿ ಹೆಸರು ತೆಗಿತಾರೋ, ಇಲ್ಲ ಆ ಗಾಡಿನ ಹೆಸರು ರೀನೇಮ್ ಮಾಡಿಬಿಟ್ಟು ಬೇರೆ ನೇಮಲ್ಲಿ ತೆಗಿತಾರೋ ಗೊತ್ತಿಲ್ಲ. ಬಟ್ ಲುಕ್ ವೈಸ್ ಮಾತ್ರ ನಿಮಗೆ ಸ್ಪೆಂಡರ್ ಯಾವ ರೀತಿ ನೋಡಕ್ ಸಿಗುತ್ತೋ ಅದೇ ರೀತಿ ಅದರ ಲುಕ್ ಕೂಡ ಇರುತ್ತೆ, ಅದು ಮಾತ್ರ ಕನ್ಫರ್ಮ್. ಇವಾಗ ನಾವು ಸ್ಪೆಂಡರ್ ನೋಡಿದ್ರೆ ಯಾವ ರೀತಿ ಇದೆಯೋ ಅದೇ ರೀತಿ ಎಲೆಕ್ಟ್ರಿಕಲ್ ವರ್ಷನ್ ಕೂಡ ಬರುತ್ತೆ. ಬಟ್ ಆದರೆ ಆ ಹೆಸರು ಮಾತ್ರ ಹೀರೋ ಸ್ಪೆಂಡರ್ EV ಅಂತ ಹೇಳ್ತಾರೋ, ಇಲ್ಲ ವಿದಾ ಅನ್ನೋ ಬ್ರ್ಯಾಂಡ್ ಇದೆಲ್ಲ ಅದರಲ್ಲಿ ವಿದಾ ಅಂತ ಇಟ್ಬಿಟ್ಟು ಅದರ ಬೇರೆ ನೇಮ್ ಚೇಂಜ್ ಮಾಡ್ತಾರೋ ಅದು ಗೊತ್ತಿಲ್ಲ. ನೆಕ್ಸ್ಟ್ ಕಂಪ್ನಿನೇ ಕನ್ಫರ್ಮ್ ಮಾಡಬೇಕು. ಮತ್ತೆ ಯಾವಾಗಪ್ಪ ಲಾಂಚ್ ಅಂದ್ರೆ ಸದ್ಯಕ್ಕೆ ಅವರ ಗಾಡಿ ಲಾಂಚ್ ಆಗೋ ಸಾಧ್ಯತೆ ಇಲ್ಲ. ಈ ಲೀಕ್ಗಳ ಪ್ರಕಾರ ಯಾವಾಗ ಅಂದ್ರೆ 2027ರಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹತ್ರ ಇವಾಗ 25 ಕಂಪ್ಲೀಟ್ ಆಯ್ತು, ಮುಗೀತು. 26 ಸ್ಟಾರ್ಟ್ ಆಗಿದೆ. ಏನಿಲ್ಲ ಅಂದ್ರೂ ಇನ್ನು 1-1.5 ವರ್ಷ ನೀವು ಕಾಯಲೇಬೇಕು ಆ ಗಾಡಿನ ನೋಡ್ಬೇಕಂದ್ರೆ. ಅಲ್ಲಿವರೆಗೂ ಆ ಗಾಡಿ ಯಾರ ಕೈಗೂ ಸಿಗಲ್ಲ, ಆಮೇಲಿಂದ ಸಿಗುತ್ತೆ ಅಫಿಷಿಯಲ್ ಆಗಿ. ಅದನ್ನ ಬಿಟ್ಟು ಬೇರೆ ಆಪ್ಷನ್ ಏನಪ್ಪಾ ಇದೆ ಅಂದ್ರೆ ನೀವು ಹಳೆ ಸ್ಪೆಂಡರ್ನ ತಗೊಂಡು ಮಾರ್ಕೆಟಲ್ಲಿ ಅದನ್ನು ಮಾಡಿಫೈ ಮಾಡಿಸ್ಕೋಬೋದು. ಗೋಗೋ A1 ಕಿಟ್ಗಳು ಬರುತ್ತೆ, ಅದನ್ನು ಹಾಕ್ಕೊಂಡ್ರೆ ನೀವು ಸ್ಪೆಂಡರ್ ಗಾಡಿನ ಎಲೆಕ್ಟ್ರಿಕಲ್ ಗಾಡಿಗೆ ಕನ್ವರ್ಟ್ ಮಾಡ್ಕೋಬಹುದು. ಅದನ್ನು ಕನ್ವರ್ಟ್ ಮಾಡ್ಕೊಂಡ್ರೆ ರೇಂಜ್ ಏನು ಕೊಡುತ್ತೆ ಅದು ಡಿಪೆಂಡ್ ಅಪ್ ನಿಮ್ಮ ಮೇಲೆ. ನೀವು ಎಷ್ಟು ಬ್ಯಾಟ್ರಿ ಕೆಪಾಸಿಟಿನ ಹಾಕಿಸ್ತಿರೋ, ಎಷ್ಟು ವ್ಯಾಟ್ನ ಬ್ಯಾಟ್ರಿ ಹಾಕಿಸ್ತಿರೋ, ಮತ್ತು ಮೋಟರ್ ಎಷ್ಟು ಹಾಕ್ತಿರೋ, ಯಾವ್ದು ಯೂಸ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನೇನಂತ. ನೀವು ಜಾಸ್ತಿ ಕೆಪಾಸಿಟಿ ಬ್ಯಾಟ್ರಿ ಹಾಕಿದ್ರೆ ಕೆಲವೊಬ್ರು 300 ಕಿಲೋಮೀಟರ್ ರೇಂಜ್ ಕೊಡೋಂಗು ಮಾಡಿಸ್ಕೊಂಡಿದ್ದಾರೆ, ಕೆಲವರು 400 ಕಿಲೋಮೀಟರ್ ರೇಂಜ್ ಕೊಡೋಂಗು ಮಾಡಿಸ್ಕೊಂಡಿದ್ದಾರೆ. ಇದನ್ನ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಕಾಸ್ಟ್ ಎಷ್ಟಾಗ್ಬೋದು, 35ರಿಂದ 60 ಸಾವಿರದವರೆಗೂ ಆಗ್ಬೋದು ಆಫ್ಟರ್ ಮಾರ್ಕೆಟ್. ನೀವು ಗಾಡಿ ಕಾಸ್ಟ್ನ ಬಿಟ್ಟು ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಇಷ್ಟಾಗ್ಬೋದು. ಇದು ತುಂಬಾ ಪ್ರಸಿದ್ಧ ಕೆಲವು ಕಂಪನಿಗಳು ಕೂಡ ಮಾಡ್ತಿದ್ದಾವೆ. ಸದ್ಯಕ್ಕೆ ಇಷ್ಟು ಹೀರೋ ಸ್ಪೆಂಡರ್ ನ ಮಾಹಿತಿ. ಹೀರೋ ಅಫಿಷಿಯಲ್ ಸ್ಪೆಂಡರ್ ಯಾವಾಗಪ್ಪ ಬರುತ್ತೆ ಅಂದ್ರೆ 2027ರಲ್ಲಿ ಬರುತ್ತೆ. ಮಂತು ಡೇಟು ಕನ್ಫರ್ಮ್ ಆಗಿಲ್ಲ, 27ಗೆ ಅಂತ ಹೇಳಿದ್ದಾರೆ. ಅದರಲ್ಲಿ ರಿಸರ್ಚ್ ನಡೀತಿದೆ, ಅದನ್ನ ಡೆವಲಪ್ ಮಾಡ್ತಾರೆ. ಪ್ರತಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 2 ಲಕ್ಷ ಯೂನಿಟ್ ಬೈಕ್ಗಳನ್ನ ತಯಾರು ಮಾಡುವಂತಹ
ಯೋಜನೆನ ಅವ್ರು ಹಾಕೊಂಡಿದಾರಂತೆ. ಮತ್ತೆ ಕಾರ್ಡ್ ಒಳಗ ಬೈಕ್ ಯಾವ್ಯಾವ ರೀತಿ ಬರುತ್ತೆ ಅಂತ ಇದಿಷ್ಟು ಇವತ್ತಿನ ಮಾಹಿತಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಟೈಪ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆಲ್ರಿಗೂ ಒಳ್ಳೆಯದಾಗಲಿ.